ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ 5th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. 5ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪದ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಯಾವ ಪದ್ಯವನ್ನು ಮಾಡ್ತಾ ಇದ್ದೀವಿ? ವಿ ಆರ್ ಡೂಯಿಂಗ್ ಪದ್ಯ 3 ವಚನಗಳು. ಸೊ ವಾಟ್ ಈಸ್ ವಚನ? So in Kannada literature, apart from this padya and gadya, there is also Janapada Geete. Idana bittu we also called a literature bhaga section is called as a Vachanagalu. Vachanagalu are like it's a talk, it's a matu, which are formed for the social concern problems. Okay na? So idralli mukhya yaryariddare? Basavanna, ಅಕ್ಕಮಹಾದೇವಿ, ಆಯ್ದಕ್ಕ ಲಕ್ಕಮ್ಮ, ಜೇಡರ ದಾಸಿಮಯ್ಯ, ಈ ಥರ ಮೆನಿ ಪೊಯೆಟ್ಸ್ ಆರ್ ದೇರ್, ಮೆನಿ ಪೀಪಲ್ ಆರ್ ದೇರ್. ಓಕೆ, ಇವರೆಲ್ಲ ಸೇರಿ ಆಡಿರುವ ಮಾತುಗಳು, ದೋಸ್ ವರ್ಡ್ಸ್ ಆರ್ ಟೇಕನ್ ಇನ್ ಟು ಅ ವಚನಗಳು. ಓಕೆ, ಟುಡೇ ವಿ ಆರ್ ಲರ್ನಿಂಗ್ ಅ ವಚನ ಆಫ್ 4 ಪೀಪಲ್. ಯಾರ್ಯಾರು? ಬಸವಣ್ಣ, ಅಕ್ಕಮಹಾದೇವಿ, ಅಂಬಿಗರ ಚೌಡಯ್ಯ, ಆಯ್ದಕ್ಕಿ ಲಕ್ಕಮ್ಮ. ಓಕೆ, ಲೆಟ್ಸ್ ಸ್ಟಾರ್ಟ್. ಇದು ಏನಕ್ಕೆ ಹೇಳ್ತಾರೆ ಅಂದರೆ, ಒಳ್ಳೆಯದನ್ನು ಮಾಡಿ, ಡೂ ಅ ಗುಡ್ ಥಿಂಗ್, ಡೋಂಟ್ ಡೂ ಅ ಬ್ಯಾಡ್ ಥಿಂಗ್ಸ್, ಇದನ್ನೆಲ್ಲ ದ ಸೋಷಿಯಲ್ ರಿಫಾರ್ಮ್ ಥಿಂಗ್ಸ್, ದೆ ಪ್ರೀಚ್ ಅ ಗುಡ್ ಥಿಂಗ್ಸ್. ಅದಕ್ಕೋಸ್ಕರ ದೇ ಯೂಸ್ ಟು ಯೂಸ್ ದ ವಚನಗಳು. ಇದನ್ನು ಹೇಳ್ಕೊಂಡು ಊರೆಲ್ಲ ಓಡಾಡೋರು. ದೇ ಯೂಸ್ ಟು ರೋಮ್ ಅರೌಂಡ್. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ ಅಂದರೆ ಕಳ್ತನ ಮಾಡಬೇಡ, ಕೊಲ್ಬೇಡ, ಹುಸಿಯ ನುಡಿಯಬೇಡ. ಹುಸಿ ಅಂದರೆ ಸುಳ್ಳು, ಡೋಂಟ್ ಲೈ, ಡೋಂಟ್ ಡ್ಯೂ ಅ ರಾಬ್ರಿ, ಡೋಂಟ್ ಬಿ ಅ ಥೀಫ್. ಕೊಲ್ಲಬೇಡ ಅಂದರೆ ಡೋಂಟ್ ಕಿಲ್ ಎನಿ ಒನ್. ಹುಸಿಯ ನುಡಿಯಬೇಡ, ಡೋಂಟ್ ಟೆಲ್ ಲೈ. ಮುನಿಯಬೇಡ, ಕೋಪ, ಆಂಗರ್ ಬೇಡ. ಅನ್ಯರಿಗೆ ಅಸಹ್ಯ ಪಡಬೇಡ, ಡೋಂಟ್ ಬಿ ಅ ವೆರಿ ಜೆಲಸ್ ಆಫ್ ಅ ಸಮ್ ಒನ್. ಸಿ there is a deep meaning of this poem. ನಾನು ನಿಮಗೆ ತುಂಬ ಬ್ರೀಫ್ ಆಗಿ ಪ್ಲೇನ್ ಆಗಿ ಹೇಳ್ತೀನಿ, ಸೊ ದಟ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ತನ್ನ ಬಣ್ಣಿಸಬೇಡ, ಡೋಂಟ್ ಡಿಸ್ಕ್ರೈಬ್ ಯೋರ್ ಸೆಲ್ಫ್, ಡೋಂಟ್ ಬಿ ಸೋ ಪ್ರೌಡ್ ಆಫ್ ಯೋರ್ ಸೆಲ್ಫ್ ಆಲ್ವೇಸ್. ಇದಿರ ಹಳಿಯಲು ಬೇಡ, ಡೋಂಟ್ ಬ್ಲೇಮ್ ಅದರ್ಸ್. ಹಳಿಯಲು, ಇದಿರ ಅಂದರೆ ಅದರ್ಸ್, ಹಳಿಯಲು ಬೇಡ. ಹಳಿಯೋದು ಅಂದರೆ ಬ್ಲೇಮ್ ಮಾಡೋದು, ಸ್ಕೋಲ್ಡ್ ಮಾಡೋದು. ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ದಿಸ್ ಇಸ್ ವಾಟ್ ಕೈಂಡ್ ಆಫ್ ಅ ಹ್ಯೂಮನ್ ಬೀಯಿಂಗ್ ವಿ ಆರ್, ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ. ನಮ್ಮ ಒಳ ಬುದ್ಧಿ, ನಮ್ಮ ಹೊರ ಬಿಹೇವಿಯರ್, ದ ವೇ ವಿ ಬಿಹೇವ್ ಆ್ಯಂಡ್ ದ ಥಿಂಗ್ಸ್ ವಿ ಥಿಂಕ್, ಆಲ್ ಡಿಪೆಂಡ್ಸ್ ಆನ್ ದ ವೇ ವಿ ಆ್ಯಕ್ಟ್ ಆ್ಯಂಡ್ ವಿ ಟ್ರೀಟ್ ಅದರ್ಸ್. ಓಕೆ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಒಲಿಸೋದು ಅಂದರೆ ಒಂದು ಏನಂತಾರೆ, ದೇವರನ್ನು ಟು ಟ್ರೀಟ್, ಟು ಗೆಟ್ ಅಟ್ರಾಕ್ಟೆಡ್ ಟು ದ ಗಾಡ್. ಓಕೆ, ಇಲ್ಲಿ ಕೂಡಲ ಸಂಗಮ ದೇವ ಇಸ್ ಲೈಕ್ ಅ ಪೆನ್ ನೇಮ್, ಅಂಕಿತ ನಾಮ ಫಾರ್ ಬಸವಣ್ಣ. ಸೊ ವೆನೆವರ್ ಬಸವಣ್ಣ ರೈಟ್ಸ್ ಅ ಪೋಯಮ್, he always make sure that at the end of the line, the last line ಅಲ್ಲಿ he will use ಕೂಡಲ ಸಂಗಮ ದೇವ. ಓಕೆ, it's the god that he worship actually. ಅದನ್ನು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. So this is all about the poem. So what is the poem about? This vachana, we won't call this as a poem, we call this as a vachana. ಏನು ಹೇಳುತ್ತೆ? ಇನ್ನೊಬ್ಬರಿಗೆ ಕೆಟ್ಟದನ್ನು ಮಾಡಬಾರ್ದು, ಒಳ್ಳೆಯದನ್ನು ಮಾಡಿ. ದಟ್ ಡಿಫೈನ್ಸ್ ವಾಟ್ ಯು ಆರ್. ಓಕೆನಾ? ಕಳಬೇಡ ಕೊಳಬೇಡ, ಹುಸಿಯ ನುಡಿಯಲು ಬೇಡ. ಮುನಿಯಬೇಡ ಅನ್ಯರಿಗೆ, ಅನ್ಯ ಅಂದರೆ ಅದರ್ಸ್, ಅನ್ಯರಿಗೆ ಅಸಹ್ಯ ಪಡಬೇಡ. ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅಂತರಂಗ ಇಸ್ ಇನ್ಸೈಡ್, ಬಹಿರಂಗ ಇಸ್ ಔಟ್ಸೈಡ್. ಶುದ್ಧಿ ಅಂದರೆ ಕ್ಲೀನ್. ಇದೇ ನಮ್ಮ ಕೂಡಲ ಸಂಗಮ ದೇವನುಲಿಸುವ ಪರಿ. ದ ವೇ ವಿ ಟ್ರೀಟ್ the way, this is the way where I get attention from the God and where you impress the God. ಅರ್ಥ ಆಯ್ತಾ? ಇದು ಬರ್ದಿರೋದು ಯಾರು? ಬಸವಣ್ಣ. ನೆಕ್ಸ್ಟ್ ಒನ್ ಇದೆ ಅಂಬಿಗರ ಚೌಡಯ್ಯ. ಬಡತನಕ್ಕೆ ಉಂಬುವ ಚಿಂತೆ. ಬಡತನ ಅಂದರೆ ಪೋರ್. ದ ಪೋರ್ ಮ್ಯಾನ್ಗೆ ಏನು ಕನ್ಸರ್ನ್ ಇರುತ್ತೆ? ಹಿ ವಾಂಟ್ಸ್ ದ ಫುಡ್. ಊಟ ಮಾಡುವ ಚಿಂತೆ. ಉಣಲಾದರೆ ಉಡುವ ಚಿಂತೆ. ಇಫ್ ಯು ಹ್ಯಾವ್ ಅ ಫುಡ್, ದೆನ್ ಐ ಆಮ್ ಕನ್ಸರ್ನ್ಡ್ ಅಬೌಟ್ ಮೈ ಕ್ಲೋತ್ಸ್. ನನಗೆ ಬಟ್ಟೆ ಬೇಕು, ಆ ಥರ ಬಟ್ಟೆ ಬೇಕು, ಈ ಥರ ಬಟ್ಟೆ ಬೇಕು. ಒಂದು ಪುವರ್ ಪರ್ಸನ್ ಇದ್ದಾನೆ, ಅವನಿಗೆ ಊಟ ಇಲ್ಲ, ಹಿ ವಾಂಟ್ಸ್ ದ ಊಟ. ಯಾರಿಗೆ ಊಟ ಇದೆ? ದ ಒನ್ ಹೂ ಹ್ಯಾಸ್ ಅ ಫುಡ್, ಹಿ ಈಸ್ ಥಿಂಕ್ ಅಬೌಟ್ ದ ಡ್ರೆಸ್. ಉಡಲಾದರೆ ಇಡುವ ಚಿಂತೆ. ಇಫ್ ಐ ಹ್ಯಾವ್ ಅ ಡ್ರೆಸ್, ಇಫ್ ಐ ಹ್ಯಾವ್ ಅ ಕ್ಲೋತ್ಸ್ ಟು ವೇರ್, ದೆನ್ ಐ ಹ್ಯಾವ್ ಟು ಇಡುವ ಚಿಂತೆ. ಇಡೋದು ಅಂದ್ರೇನು? ಮೇಕಿಂಗ್ ದ ವೆಲ್ತ್ ಮಾಡೋ ಒಂದು
ಆಸೆ ಚಿಂತೆ. ಇಡಲಾದರೆ ಹೆಂಡಿರ ಚಿಂತೆ. ನೌ ಐ ಹ್ಯಾವ್ ದ ವೆಲ್ತ್, ನೌ ಐ ವಾಂಟ್ ಟು ಮೇಕ್ ಅ ಫ್ಯಾಮಿಲಿ. ಇಲ್ಲಿ ಹೆಂಡಿರು ಅಂದರೆ ವೈಫ್. ಓಕೆ, ನೆಕ್ಸ್ಟ್ ಈಸ್ ಫ್ಯಾಮಿಲಿ. ಚಿಂತೆ ಅಂದರೆ ಥಿಂಕಿಂಗ್, ಥಾಟ್. ಓಕೆ, ಹೆಂಡಿರಾದರೆ ಮಕ್ಕಳ ಚಿಂತೆ. ಫ್ಯಾಮಿಲಿ ಆದಮೇಲೆ ಏನಾಗುತ್ತೆ? ಮದುವೆ ಆದಮೇಲೆ ಮಕ್ಕಳ ಚಿಂತೆ. ದ ಚಿಲ್ಡ್ರನ್, ಥಿಂಕ್ ಅಬೌಟ್ ದ ಚಿಲ್ಡ್ರನ್. ಮಕ್ಕಳಾದರೆ ಬದುಕಿನ ಚಿಂತೆ. ಮಕ್ಕಳಾಯಿತು, ನೆಕ್ಸ್ಟ್ ಏನು? ಹೌ ಅಬೌಟ್ ದ ಲೈಫ್. ಬದುಕು, ಬದುಕು ಅಂದರೆ ಲೈಫ್. ಲೈಫಿನ ಬಗ್ಗೆ ವರಿ ಮಾಡ್ಕೊಳ್ತಾರೆ. ಬದುಕಾದರೆ ಕೇಡಿನ ಚಿಂತೆ. ಇವಾಗ ಬದುಕು ಆಯಿತು, ಲೈಫ್ ಆಗೋಯ್ತು. ಕೇಡು, ಕೆಟ್ಟದ್ದು ಮಾಡೋದು. you are good, you are in a very good position, then what the mind thinks? It wants to do more bad things. So ಕೆಟ್ಟದ್ದನ್ನು ಮಾಡುವ, ಕೇಡಿನ ಚಿಂತೆ. ಕೇಡಾದರೆ ಮರಣದ ಚಿಂತೆ. ಅದೆಲ್ಲ ಆಗೋಯ್ತು. ನೆಕ್ಸ್ಟ್ ಏನು? ಐ ಆಮ್ ವರಿಡ್ ಅಬೌಟ್ ಮೈ ಡೆತ್. ಐ ಆಮ್ ವರಿಡ್ ಅಬೌಟ್ ಮೈ ಡೆತ್. ಮರಣ, ಮರಣ ಅಂದರೆ ಡೆತ್. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರನು ಕಂಡೆನು. ಇಂತಿ ಹಲವು ಅಂದರೆ ಈ ಥರ ಎಷ್ಟೋ ಚಿಂತೆಯಲ್ಲಿ ಇರುವವರನ್ನು. ಇಪ್ಪವರನ್ನು ಇಸ್ ಇರುವವರನ್ನು. ದ ಪೀಪಲ್ ಹೂ ಆರ್ ಥಿಂಕಿಂಗ್ ಅಬೌಟ್ ಆಲ್ ದೀಸ್ ವರೀಸ್, ಐ ಹ್ಯಾವ್ ಸೀನ್ ದಮ್. ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣನೆಂದಾತ. ಹ್ಯಾವ್ ಸೀನ್ ಪೀಪಲ್ ವರೀಡ್ ಅಬೌಟ್ ಆಲ್ ದೀಸ್ ಥಿಂಗ್ಸ್, but I have never seen a people who is worried about the God, who is worried about impressing the God, who is worried about the self-awareness. ಅವ್ರನ್ನ ನಾನು ನೋಡೇ ಇಲ್ಲ. ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಸೊ ಈಸ್ ಟೆಲ್ಲಿಂಗ್ ಹಿಸ್ ಗಾಡ್ ಈಸ್ ದ ನಿಜ ಶರಣ. ನಿಜ ಶರಣ ಅಂದರೆ ಒಳ್ಳೆಯ ವ್ಯಕ್ತಿ, ಯಾವಾಗಲೂ ದೇವರನ್ನ ನೆನೆಯುವ ವ್ಯಕ್ತಿ. ಈಸ್ ಅ ಗುಡ್ ಪರ್ಸನ್ ಹೂ ಥಿಂಕ್ಸ್ ಆಲ್ವೇಸ್ ಅಬೌಟ್ ದ ಗಾಡ್. ಇದು ನಿಜ ಶರಣ. ಅರ್ಥ ಆಯ್ತಾ? This is about the Ambigara Chaudaya. What is telling? He is talking about the worry that we take in our life. ಉಣಲಾದ ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ತೊಡುವ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ. ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರನ್ನು ಕಂಡೆನು, ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣೆನೆಂದಾತ. ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಸೊ ಬರ್ದಿರೋದು ಯಾರು? ಅಂಬಿಗರ ಚೌಡಯ್ಯ. ನೆಕ್ಸ್ಟ್ ಏನಿದೆ? ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ is the first women ವಚನಗಾರ್ತಿ. And there is a very good social reformer. ಯಾರು? ಅಕ್ಕ ಮಹಾದೇವಿ. You have to read about the Akka Mahadevi. Google ಮಾಡಿ ನೋಡಿ ಯಾರು ಅಕ್ಕ ಮಹಾದೇವಿ. What is the special information you will get about the Akka Mahadevi? You have a very special information that you will get about Akka Mahadevi if you Google it. So Google ಮಾಡಿ ತಿಳ್ಕೊಳ್ಳಿ. I am not sharing it here. You have to check out for that information in the internet. ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಬೆಟ್ಟದ ಮೇಲೆ ಅಂದರೆ ಮೌಂಟೇನ್ ಮೇಲೆ ಒಂದು ಮನೆ ಮಾಡಿದ್ದೀರಾ. ಯು ಹ್ಯಾವ್ ಮೇಡ್ ಅ ಹೌಸ್ ಅಟ್ ದ ಮೌಂಟೇನ್, ದ ಟಾಪ್ ಆಫ್ ದ ಮೌಂಟೇನ್, ಟಾಪ್ ಆಫ್ ದ ಮೌಂಟೇನ್. ಮೃಗಗಳಿಗಂಜಿದಡೆಂತಯ್ಯ. ಐ ವಿಲ್ ಬ್ರೇಕ್ ದ ವರ್ಡ್. ಮೃಗಗಳಿಗೆ ಅಂಜಿದರೆ ಎಂತಯ್ಯ. ಮೃಗ ಅಂದರೆ ಅನಿಮಲ್ಸ್, ಅಂಜಿಕೆ ಅಂದರೆ ಭಯ, ಎಂತಯ್ಯ ಹೇಗೆ, ಹೌ. You have made a house at the top of the mountain and you are scared of the animals that are coming there. Obviously ಏನಾಗುತ್ತೆ, when you are at the top of the mountain, animals ಬಂದೇ ಬರುತ್ತೆ. So you know that. So you should be prepared for that. You should not be scared. ಅಯ್ಯೋ ಅನಿಮಲ್ಸ್ ಬಂತಲ್ಲ, ನಾನು ಏನು ಮಾಡಲಿ, ಪ್ರಾಣಿ ಬಂತಲ್ಲ ಅಂತ ಭಯ ಪಡಬಾರ್ದು. ಯು ಶುಡ್ ನಾಟ್ ಬಿ ಸ್ಕೇರ್ಡ್. ಅದು ಫಸ್ಟ್ ಲೈನ್. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗಂಜಿದಡೆಂತಯ್ಯ. ಮೃಗಗಳಿಗೆ ಅಂಜಿದಡೆ ಎಂತಯ್ಯ. ದಿಸ್ ಈಸ್ ಅ ಸ್ಪ್ಲಿಟಿಂಗ್. ಪ್ಲೀಸ್ ಮೇಕ್ ಅ ನೋಟ್. ಆಸ್ ಅಂಡ್ ವೆನ್ ಐ ವಿಲ್ ಟೆಲ್, ಪ್ಲೀಸ್ ಮೇಕ್ ಅ ನೋಟ್ ಆಫ್ ಅ ಮೀನಿಂಗ್ಸ್ ಆ್ಯಂಡ್ ದ ವರ್ಡ್ಸ್. ಸಮುದ್ರ ತಡಿಯಲೊಂದು ಮನೆಯ ಮಾಡಿ. ಸಮುದ್ರದ ಕೆಳಗೆ ಅಡಿಯಲ್ಲಿ ಒಂದು ಮನೆ ಮಾಡಿದ್ದೀರಾ. ಯು ಹ್ಯಾವ್ ಡನ್ ಅ ಹೌಸ್ ಅಟ್ ದ ಡೀಪ್ ಓಷನ್. ತೆರೆ ನೊರೆಗಳಿಗೆ ಅಂಜಿದಡೆಂತಯ್ಯ. ಇಫ್ ಯು ಆರ್ ಸ್ಕೇರ್ಡ್ ಆಫ್ ಅ ವೇವ್ಸ್, ಏನು ಯೂಸು? ವಾಟ್ ಈಸ್ ದ ಯೂಸ್? ಬಿಕಾಸ್ ಯು ನೋ ಸಮುದ್ರದಲ್ಲಿ ವೇವ್ ಬರುತ್ತೆ. ದೇರ್ ವಿಲ್ ಬಿ ಅ ವೇವ್ ಇನ್ ದ ಓಷನ್, ಬಟ್ ಅದಕ್ಕೆ ಹೆದರಬಾರ್ದು. ನೊರೆ ತೆರೆಗಳಿಗೆ
ಅಂಜಿದಡೆ ಎಂತಯ್ಯ, ನೊರೆತರೆಗಳಿಗೆ ಅಂಜಿದಡೆ ಎಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ, ಸಂತೆ ಅಂದರೆ ಫೇರ್, ವೇರ್ ದ ಎಕ್ಸಿಬಿಷನ್ ಅಂಡ್ ದ ಸೇಲ್ ಹ್ಯಾಪನ್ಸ್. ಹೇಗಿರುತ್ತೆ? ಇಟ್ ವಿಲ್ ಬಿ ಲೈಕ್ ಆಲ್ವೇಸ್ ಫಿಲ್ಡ್ ವಿತ್ ನಾಯ್ಸಸ್. ಯಾವಾಗಲೂ ಶಬ್ದ 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 ಅಂದರೆ ನಾಯ್ಸ್, ವಾಯ್ಸ್ ಯಾವಾಗಲೂ ಇರುತ್ತೆ. ಶಬ್ದಕ್ಕೆ ನಾಚಿದಡೆಂತಯ್ಯ, ನೀನು ನಾಚಿಕೆ ಪಟ್ಕೊಂಡ್ರೆ ಹೇಗೆ ಶಬ್ದಕ್ಕೆ? ಅಯ್ಯಯ್ಯೋ ನನಗೆ ಶಬ್ದ ಬರ್ತಿದೆ, ಹೇಗೆ ಇರಲಿ, ಹೌ ಕ್ಯಾನ್ ಐ ಸ್ಟೇ ಹಿಯರ್ ಅಂದರೆ ಯು ಹ್ಯಾವ್ ಟು ಸ್ಟೇ ಬಿಕಾಸ್ ಯು ಹ್ಯಾವ್ ಚೂಸನ್ ಟು ಬಿಲ್ಡ್ ಅ ಹೌಸ್ ಇನ್ ದ ಸಂತೆ. ಸಂತೆ ಅಂದರೆ ಫೇರ್, ವೇರ್ ದ ಸೇಲ್ ಹ್ಯಾಪನ್. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ. ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ದಿಸ್ ಈಸ್ ದ ಪೆನ್ ನೇಮ್, ಅಂಕಿತ ನಾಮ ಫಾರ್ ಅಕ್ಕ ಮಹಾದೇವಿ, ಚೆನ್ನ ಮಲ್ಲಿಕಾರ್ಜುನ. ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ, ವೆನ್ ಯು ಆರ್ ಬಾರ್ನ್ ಇನ್ ದಿಸ್ ವರ್ಲ್ಡ್, ಸುತ್ತಿ ನಿಂದೆಗಳು ಬಂದಡೆ, ಸುತ್ತಿ ನಿಂದೆಗಳು, ಸುತ್ತ ಕಂಪ್ಲೀಟ್ ಎಲ್ಲ ಕಡೆ, ಎವ್ರಿವೇರ್ ನಿಂದೆಗಳು. ನಿಂದೆ ಇಸ್ ಅ ಬೈಗುಳ, ಸ್ಕೋಲ್ಡ್, ಓಕೆ, ಬ್ಯಾಡ್ ವರ್ಡ್ಸ್, ಬ್ಯಾಡ್ ಥಾಟ್ಸ್ ಈ ಥರ ಬರ್ತಾ ಇರುತ್ತೆ. ಬಂದಡೆ ಮನದಳಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಪೀಪಲ್ ಆರ್ ದೇರ್ ಅರೌಂಡ್ ಅಸ್ ಟು ಸ್ಕೋಲ್ಡ್ ಅಸ್, ಟು ಬ್ಲೇಮ್ ಅಸ್, ಟು ಮೇಕ್ ಅಸ್ ಫೀಲ್ ಡೌನ್. ಏನು ಮಾಡಬೇಕು? ಇಫ್ ಯು ಗೆಟ್ ಆ್ಯಂಗರ್ ಏನಾಗುತ್ತೆ? Nothing use. Have patience and do your work, do hard work, and you will be the first to reach the success. Okay, so reaction depends how good you react it, in the way that you react it, alva. So we'll repeat it once again. Idella ಏನು ಹೇಳ್ತಾ ಇದೆ? When you are ready to face it, when you have done decision, you should face the ಪ್ರಾಬ್ಲಮ್, ಯು ಶುಡ್ ಫೇಸ್ ದ ಡಿಫಿಕಲ್ಟಿ. ಅಯ್ಯೋ ನನಗೆ ಕನ್ನಡ ಬರಲ್ವಲ್ಲ, ನಾನು ಕನ್ನಡ ಕಲ್ತೇನೇ ಇಲ್ಲ ಅಂದರೆ ಯು ವೋಂಟ್, ಕಲಿಯಲ್ಲ ನೀವು. ಅದೇ ಓಕೆ, ಐ ಹ್ಯಾವ್ ಅನ್ ಆಪರ್ಚುನಿಟಿ, ನಾನು ಇವಾಗ ಕನ್ನಡ ಕಲಿಬೋದು ಅಂತ ನೀವು ಮನ್ಸು ಮಾಡಿದ್ರೆ, ಇಫ್ ಯು ಥಿಂಕ್ ದಟ್ ಯು ಕ್ಯಾನ್ ಲರ್ನ್, ಯು ವಿಲ್ ಲರ್ನ್ ವಿದಿನ್ 6 months. ದಟ್ ಈಸ್ ಆಲ್ ಅಬೌಟ್ ಯುವರ್ ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಷನ್ ಇನ್ ಲರ್ನಿಂಗ್ ಸಮಥಿಂಗ್. ಓಕೆ, ವಿಲ್ ಲರ್ನ್ ದಿಸ್. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ. ಸಮುದ್ರ ತಡಿಯಲೊಂದು, ತಡಿ ಅಂದರೆ ಡೆಪ್ತ್, ಅಂಡರ್ ದ ಗ್ರೌಂಡ್, ಓಕೆ, ತಡಿಯಲೊಂದು ಮನೆಯ ಮಾಡಿ, ಬಾಟಮ್, ನೊರೆ ತೆರೆಗಳಿಗಂಜಿದಡೆಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ. ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸುತ್ತ ನಿಂದೆಗಳ ಬಂದಡೆ ಮನದಲ್ಲಿ ಕೋಪವ ತಾಳದೆ, ಕೋಪ ಮಾಡ್ಕೊಳ್ಳದೆ ಸಮಾಧಾನಿಯಾಗಿರಬೇಕು. ಯಾರು ಬರ್ದಿರೋದು? ಅಕ್ಕ ಮಹಾದೇವಿ. ಕೊನೆಯದು ಲಾಸ್ಟ್ ಒನ್ ಏನಿದೆ? ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ಗರ್ವ ಅಂದರೆ ವೆರಿ ಪ್ರೌಡ್, ವೆರಿ ಈಗೋಯಿಸ್ಟಿಕ್ ಇಂದ ನೀನು ಮಾಡ್ತಿದ್ಯಾ ಡಿವೋಷನ್. ಓ ಗಾಡ್, ಐ ಹ್ಯಾವ್ ಡನ್ ಸೋ ಮಚ್ ಫಾರ್ ಯು, ಐ ಹ್ಯಾವ್ ಗಿವನ್ ದಿಸ್, ಐ ಹ್ಯಾವ್ ಗಿವನ್ ದಟ್, ನಾನು ಇದನ್ನು ಮಾಡಿದ್ದೀನಿ, ಪಾಯಸ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಸೊ ಯು ಗಿವ್ ಮೀ ಏನೋ, ಯು ಗಿವ್ ಮಿ ಐಫೋನ್, ಯು ಗಿವ್ ಮಿ ಕಾರ್, ಯು ಗಿವ್ ಮಿ ದಿಸ್ ಪ್ಲೇ ಸ್ಟೇಷನ್ ಅಂತ ಕೇಳ್ಕೊಂಡ್ರೆ ಏನಂತಾರೆ? ದರ್ ಇಸ್ ನೋ ಯೂಸ್ ಆಫ್ ಪ್ರೇಯಿಂಗ್ ದ ಗಾಡ್. ಯೂಸೇ ಇಲ್ಲ ನೀವು ಪ್ರೇ ಮಾಡೋದ್ರಲ್ಲಿ ಅಲ್ವಾ. ಪ್ರೇ ಮಾಡ್ಬೇಕಾದ್ರೆ ಹೇಗಿರಬೇಕು? ಯು ಶುಡ್ ಬಿ ನಿಷ್ಕಲ್ಮಶವಾಗಿರಬೇಕು. ನಿಮ್ಮ ಭಕ್ತಿ ನಿಷ್ಕಲ್ಮಶವಾಗಿರಬೇಕು, ಪ್ಯೂರ್ ಆಗಿರಬೇಕು. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ಇಟ್ಸ್ ಅ ವೇಸ್ಟ್ ಆಫ್ ಅ ವೆಲ್ತ್, ವೇಸ್ಟ್ ಆಫ್ ಅ ವೆಲ್ತ್. ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ಯು ಟೆಲ್ಲಿಂಗ್ ಸಮಥಿಂಗ್, ನೀವೇನೋ ಒಂದು ಒಳ್ಳೇದು ಹೇಳ್ತೀರಾ, ಯು ವಿಲ್ ಟೆಲ್ ಅ ಗುಡ್ ಥಾಟ್, ಬಟ್ ಯು ಆರ್ ನಾಟ್ ಪ್ರಾಕ್ಟೀಸಿಂಗ್ ಇಟ್. ಅದು ಏನೂ ಯೂಸ್ ಇಲ್ಲ. ಇನ್ಸ್ಟೆಡ್ ಆಫ್ ಯು ಹ್ಯಾವ್ ದ ನಾಲೆಜ್ ಬಟ್ ಯುವರ್ ಬಿಹೇವಿಯರ್ ಇಸ್ ನಾಟ್ ಮ್ಯಾಚಿಂಗ್ ವಿತ್ ಇಟ್. ಆವಾಗ ಏನಾಗುತ್ತೆ? ದಟ್ ಈಸ್ ಅ ಕೇಡು. ಯಾವುದಕ್ಕೆ? ಅರಿವಿಗೆ ಕೇಡು. ಮೈ ನಾಲೆಜ್ ಈಸ್ ಗೆಟಿಂಗ್ ವೇಸ್ಟೆಡ್ ಆಫ್ ಇಟ್. ನಡೆಯಿಲ್ಲದ ನುಡಿ ಅರಿವಿಂಗೆ ಕೇಡು. ಅರಿವು ಅಂದರೆ ನಾಲೆಜ್. ನಡೆಯಿಲ್ಲದ ನುಡಿ, ನುಡಿ ಅಂದರೆ ಮಾತು, ನಡೆ ಅಂದರೆ ಬಿಹೇವಿಯರ್, ನಾಟ್ ದ ವಾಕ್, ಇಟ್ಸ್ ಅ ಬಿಹೇವಿಯರ್. ಕೊಡದೆ ತ್ಯಾಗಿ ಎನಿಸಿಕೊಂಬುವನು ಮುಡಿಯಿಲ್ಲದ ಶೃಂಗಾರ. ತ್ಯಾಗಿ ಅಂದ್ರೇನು? ಸ್ಯಾಕ್ರಿಫೈಸ್ ಮಾಡೋದು. ಸ್ಯಾಕ್ರಿಫೈಸ್ ಅಂದ್ರೇನು? ಯು ಗಿವ್ ಸಮಥಿಂಗ್. ಸೊ ನಾನೇನು ಕೊಡ್ತಾನೆ ಇಲ್ಲ, ಐ ಆಮ್ ನಾಟ್ ಗಿವಿಂಗ್ ಎನಿಥಿಂಗ್, ಬಟ್ ಸ್ಟಿಲ್ ಐ ಆಮ್ ಆಸ್ಕಿಂಗ್ ಯು ಟು ಕಾಲ್ ಮಿ ಆಸ್ ಎ ಸ್ಯಾಕ್ರಿಫೈಸ್. ಐ ಹ್ಯಾವ್ ಡನ್ ಸ್ಯಾಕ್ರಿಫೈಸ್. ಏನಿದೆ ಅದು? ದಟ್ ಈಸ್ ಲೈಕ್ ಅ ಮುಡಿಯಿಲ್ಲದ ಶೃಂಗಾರ. ವಿದೌಟ್ ಅ ಹೇರ್ ಐ ಆಮ್ ಡೂಯಿಂಗ್ ಅ ಮೇಕಪ್ ಫಾರ್ ಮೈ ಹೆಡ್. ಹೌ ಇಟ್ ಲುಕ್ಸ್ ಲೈಕ್? ಡಿಫ್ರೆಂಟ್ ಆಗಿರುತ್ತೆ. ಇಟ್ಸ್ ನಾಟ್ ವಿಯರ್ಡ್, ಇಟ್ಸ್ ಡಿಫ್ರೆಂಟ್ ಆಗಿರುತ್ತೆ. ಅದೇ ಥರ ಐ ಆಮ್ ನಾಟ್ ಡೂಯಿಂಗ್ ಎನಿ ಕೈಂಡ್ ಆಫ್ ಅ ಸ್ಯಾಕ್ರಿಫೈಸ್, ಬಟ್ ಐ ಆಮ್ ಟೆಲ್ಲಿಂಗ್ ಐ ಆಮ್ ಡೂಯಿಂಗ್ ಅ ಸ್ಯಾಕ್ರಿಫೈಸ್.
ಸೊ ಅದು ತಪ್ಪು. ಮುಡಿ ಅಂದರೆ ತಲೆ ಕೂದಲು, ಶೃಂಗಾರ ಅಂದರೆ ಡೆಕೋರೇಷನ್ ಅವರ ಅಲಂಕಾರ. ಓಕೆ, ಸೊ ಕೊಡದೆ ತ್ಯಾಗಿ ಎನಿಸಿಕೊಂಬುವನು. ನಾನು ಕೊಡ್ತಾನೇ ಇಲ್ಲ, ಐ ಆಮ್ ನಾಟ್ ಗಿವಿಂಗ್ ಎನಿಥಿಂಗ್, ಬಟ್ ಸ್ಟಿಲ್ ಐ ಆಮ್ ಕಾಲಿಂಗ್ ಮೈ ಸೆಲ್ಫ್ ಆಸ್ ಅ ಸ್ಯಾಕ್ರಿಫೈಸ್, ತ್ಯಾಗಿ ಅಂತ ಕರಿತಾ ಇದ್ದೀನಿ. ಅದು ಹೇಗಿರುತ್ತೆ? ಹೌ ಇಟ್ ವಿಲ್ ಬಿ ಲೈಕ್ ಮುಡಿಯಿಲ್ಲದ ಶೃಂಗಾರ, ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಾಯ. ದೃಢವಿಲ್ಲದ ಭಕ್ತಿ ಅಂದರೆ ಡಿಟರ್ಮಿನೇಷನ್ನೇ ಇಲ್ಲ, ನನಗೆ ಡೆಡಿಕೇಶನ್ನೇ ಇಲ್ಲ ನಾನು ಮಾಡ್ತಿರೋ ಕೆಲಸದ ಮೇಲೆ. ಅದು ಹೇಗಿರುತ್ತೆ? ಇಟ್ಸ್ ಲೈಕ್ ಇನ್ ಅ ಬ್ರೋಕನ್ ಮಡ್ ಪಾಟ್ ಯು ಆರ್ ಫಿಲ್ಲಿಂಗ್ ದ ಪ್ಯೂರ್ ವಾಟರ್. ಏನಾಗುತ್ತೆ? ದ ವಾಟರ್ ವಿಲ್ ಕಮ್ ಔಟ್ ಒನ್ ಆರ್ ದ ಅದರ್ ಡೇ, ಹಂಗೆ ಬಂದ್ಬಿಡುತ್ತೆ ಆಚೆ, ಬಿಕಾಸ್ ದ ಪಾಟ್ ಈಸ್ ಬ್ರೋಕನ್. ಸಿಮಿಲರ್ಲಿ ಮೈ ಮೈಂಡ್ ಈಸ್ ಬ್ರೋಕನ್ ಹಿಯರ್, ಮೈ ಮೈಂಡ್ ಈಸ್ ನಾಟ್ ಫೈನ್, ಮೈ ಮೈಂಡ್ ಈಸ್ ಕರಪ್ಟೆಡ್ ಹಿಯರ್. ಓಕೆ, ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ, ಕುಂಭ ಅಂದರೆ ಕೊಡ, ಇಟ್ಸ್ ಅ ಮಡ್ ಪಾಟ್. ಸುಜಲ ಇಸ್ ಲೈಕ್ ಅ ಸೇಕ್ರೆಡ್ ವಾಟರ್ ಆರ್ ದ ಪ್ಯೂರ್ ವಾಟರ್. ತುಂಬಿದಂತೆ ಇಟ್ಸ್ ಲೈಕ್ ಅ ಫಿಲ್ಡ್. ಮಾರಾಯ ಪ್ರಿಯ ಅಮರೇಶ್ವರ. ಸೊ ಆಯ್ದಕ್ಕಿ ಲಕ್ಕಮ್ಮನ ಅಂಕಿತ ನಾಮ ಏನು? ಪ್ರಿಯ ಅಮರೇಶ್ವರ ಲಿಂಗ. ಓಕೆ, ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ಅಮರೇಶ್ವರ ಏನಾಗುತ್ತೆ ಈ ಭಕ್ತಿ? ಇಟ್ ವೋಂಟ್ ರೀಚ್ ದ ಗಾಡ್. ದ ವೇ ಇಫ್ ಯು ಟ್ರೀಟ್ ಲೈಕ್ ದಿಸ್, ಇಫ್ ಯು ಬಿಹೇವ್ ಲೈಕ್ ದಿಸ್, ಏನಾಗುತ್ತೆ? ಇದು ಮಾರಾಯ ಪ್ರಿಯ ಅಮರೇಶ್ವರ, ಇದು ಅವರ ಅಂಕಿತ ನಾಮ. ಮಾರಾಯ ಪ್ರಿಯ ಅಮರೇಶ್ವರ, ದಿಸ್ ಇಸ್ ದ ಅಂಕಿತ ನಾಮ ಫಾರ್ ಆಯ್ದಕ್ಕಿ ಲಕ್ಕಮ್ಮ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಲಾಸ್ಟ್ ಒನ್. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆಯಲ್ಲದ ನುಡಿ ಅರಿವಿಂಗೆಕೆ ಹಾನಿ. ಹಾನಿ ಅಂದರೆ ಸ್ಪಾಯ್ಲ್ ಅಂತಲೇ ಅರ್ಥ. ಕೊಡದೆ ತ್ಯಾಗಿ ಎನಿಸಿಕೊಂಬುವನು ಮುಡಿಯಿಲ್ಲದ ಶೃಂಗಾರ, ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಾಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ಸೊ ಬಸವಣ್ಣನವರ ಅಂಕಿತ ನಾಮ ಏನು? ಕೂಡಲ ಸಂಗಮ ದೇವ. ಅಂಬಿಗರ ಚೌಡಯ್ಯ ಅಂಕಿತ ನಾಮ ಇಸ್ ಅಂಬಿಗರ ಚೌಡಯ್ಯ. ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ. ಇದಕ್ಕೆ ಲಕ್ಕಮ್ಮ ಇಸ್ ಮಾರಾಯ ಪ್ರಿಯ ಅಮರೇಶ್ವರ ಲಿಂಗ. So you have all information, extra information about the ಬಸವಣ್ಣ, ಅಂಬಿಗರ ಚೌಡಯ್ಯ, ಅಕ್ಕ ಮಹಾದೇವಿ and ಆಯ್ದಕ್ಕಿ ಲಕ್ಕಮ್ಮ. ಅದನ್ನು ದಯವಿಟ್ಟು ಓದಿ, ಮೇಕ್ ಅ ನೋಟ್ ಆ್ಯಂಡ್ ಇನ್ ಅ ಕಾರ್ಡ್ಬೋರ್ಡ್ ಶೀಟ್ ರೈಟ್ ಅಬೌಟ್ ದೀಸ್ ಪೀಪಲ್ ಇನ್ ಅ ಪಾಯಿಂಟ್ ವೈಸಲ್ಲಿ ಬರೆದಿಟ್ಕೊಳ್ಳಿ. ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ರಿವೈಸ್ ಆ್ಯಂಡ್ ರಿಮೆಂಬರ್. ಇನ್ ದ ನೆಕ್ಸ್ಟ್ ಕ್ಲಾಸಸ್ ಇವರ ಬಗ್ಗೆ ಇನ್ನೂ ಮೋರ್ ವಚನಾಸ್ ಯು ವಿಲ್ ಬಿ ಲರ್ನಿಂಗ್. ಸೊ ಇಟ್ ವಿಲ್ ಬಿ ಯೂಸ್ಫುಲ್ ಇಫ್ ಯು ರಿಮೆಂಬರ್ ನೌ ಇಟ್ ಸೆಲ್ಫ್ ಆ್ಯಂಡ್ ಮೆಮರೈಸ್ ಆಲ್ ದ ಪೊಯಮ್. ಇದೆಲ್ಲ ವಚನಗಳನ್ನು ನೀವು ಮೆಮರೈಸ್ ಮಾಡಬೇಕು. ಇಟ್ ಈಸ್ ಲಿಟಲ್ ಡಿಫಿಕಲ್ಟ್ ಟು ಪ್ರಾಕ್ಟೀಸ್, ಬಟ್ ಏನು ಮಾಡಬೇಕು? ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಮೆಮರೈಸ್ ದೀಸ್. ಓಕೆ, ಸೊ ವಿ ಹ್ಯಾವ್ ಡನ್ ದ ಪೊಯಮ್. ನೆಕ್ಸ್ಟ್ ವಿಲ್ ಗೋ ಫಾರ್ ದ ಆಕ್ಟಿವಿಟಿ ವಿಚ್ ಈಸ್ ವೆರಿ ಲೆಸ್, ತುಂಬ ಕಮ್ಮಿ ಇದೆ. ಸೊ ಪದಗಳ ಅರ್ಥ ಫಸ್ಟ್. ನೆಕ್ಸ್ಟ್ ಪೇಜಿಗೆ ಬನ್ನಿ. ಪದಗಳ ಅರ್ಥ. ಸೊ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ದ ಪದಗಳ ಅರ್ಥ. ಸೊ ಈ ಎಲ್ಲ ಪದಗಳನ್ನು ಯು ಹ್ಯಾವ್ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್. As I tell you every time, vocabulary building is very important. The more and more vocabulary you learn in a language, the more and more your language will become very good. And ತುಂಬ ಫ್ಲೂಯೆಂಟ್ ಆಗಿರುತ್ತೆ, and the writing will improve and your confidence level will improve. ಜಾಸ್ತಿ ಆಗುತ್ತೆ ನಿಮಗೆ. ಓಕೆ, ಸೊ ರೈಟ್ ಆಲ್ ದೀಸ್ ವರ್ಡ್ಸ್ and ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಏನಿದೆ? ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ and answer the following questions. ಓಕೆ, ಫಸ್ಟ್ ಒನ್ ಏನಿದೆ? ಯಾರನ್ನು ಹಳಿಯಬಾರದು? ಯಾರನ್ನು ಹಳಿಯಬಾರದು ಯಾವ ಅದರಲ್ಲಿದೆ? ಫಸ್ಟ್ ಒನ್ ಅಲ್ಲಿದೆಯಾ, ಸೆಕೆಂಡ್ ಅಲ್ಲಿ ಇದೆಯಾ, ಥರ್ಡ್ ಅಲ್ಲಿ ಇದೆಯಾ? ಫಸ್ಟ್ ಒನ್ ಅಲ್ಲಿದೆ. ಯಾರನ್ನು ಹಳಿಯಬಾರದು? ಅದರ್ಸ್. ಐ ಶುಡ್ ನಾಟ್ ಬ್ಲೇಮ್ ಅದರ್ಸ್. ಇದಿರನ್ನು ಅಂದರೆ ಇತರರನ್ನು. ಅದರ್ಸ್, ಇತರರು ಇಸ್ ಅದರ್ಸ್. ಇತರರನ್ನು ಹಳಿಯಬಾರದು. ಬಡತನಕ್ಕೆ ಯಾವ ಚಿಂತೆ? ವಾಟ್ ಇಸ್ ದ ವರಿ ಆಫ್ ದ ಪಾವರ್ಟಿಗೆ ಏನು ಚಿಂತೆ? ಬಡತನಕ್ಕೆ ಉಣ್ಣುವ ಚಿಂತೆ, ಊಟ ಮಾಡುವ ಚಿಂತೆ, ಉಂಬುವ ಚಿಂತೆ, ಊಟದ ಚಿಂತೆ. ಲೋಕದಲ್ಲಿ ಸುತ್ತಿ ನಿಂದೆಗಳು ಬಂದರೆ ಹೇಗಿರಬೇಕು? ಐ ಆಮ್ ಗೆಟಿಂಗ್ ಅ ಸ್ಕೋಲ್ಡ್ ಫ್ರಮ್ ಆಲ್ ದ ಪೀಪಲ್ ಅರೌಂಡ್ ಮೀ. ಸೊ ಹೌ ಐ ಶುಡ್ ಬಿ? ನಾನು ಕೋಪ ತಾಳದೆ ಸಮಾಧಾನದಿಂದಿರಬೇಕು. ನಾನು ಕೋಪ ತಾಳದೆ ಸಮಾಧಾನದಿಂದಿರಬೇಕು. I am also telling the answers in this section because the answer finding will be little difficult for you. ಅದಕ್ಕೆ ಆನ್ಸರ್ಸ್ ಹೇಳ್ತಾ ಇದ್ದೀನಿ, but I won't be giving in a writing form. You should listen carefully and make a note of the answers. ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಏನು? ತುಂಬ ಈಸಿ, ನೀವೇ ಆನ್ಸರ್ ಮಾಡಿ. ಸಾರಿ, ಫೋರ್ತ್ ಒನ್ ಬಿಟ್ಬಿಟ್ಟೆ.
ಎಂತಹ ಭಕ್ತಿಯಿಂದ ದ್ರವ್ಯ ಕೇಡಾಗುತ್ತದೆ? ಎಂತಹ ಭಕ್ತಿಯಿಂದ ದ್ರವ್ಯದ ಕೇಡು? ಗರ್ವದಿಂದ ಮಾಡುವ ಭಕ್ತಿಯಿಂದ ದ್ರವ್ಯದ ಕೇಡು. 4th ಪ್ಯಾರಾಗ್ರಾಫಲ್ಲಿದೆ. ಓಕೆ, ಐದಕ್ಕಿಲಕ್ಕಮ್ಮ. ಸೊ ದೆನ್ ದೇ ಹ್ಯಾವ್ ಗಿವನ್ ದ ಪೊಯಮ್ ಕೊಟ್ಟಿದ್ದಾರೆ, ಪೂರ್ಣಗೊಳಿಸಿ ಕಂಠಪಾಠ ಮಾಡಿ. ಸೊ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಯು ಹ್ಯಾವ್ ಟು ಮೆಮರೈಸ್ ದಿಸ್ ಕಂಪ್ಲೀಟ್ ಪೊಯಮ್ ಮೆಮರೈಸ್ ಮಾಡಿ ಕಂಠಪಾಠ ಮಾಡಿ. ಓಕೆನಾ? ನೆಕ್ಸ್ಟ್ ಏನಿದೆ? ವ್ಯಾಕರಣ ಮಾಹಿತಿ. ವ್ಯಾಕರಣ ಇಸ್ ನಥಿಂಗ್ ಬಟ್ ಗ್ರಾಮರ್. ಸೊ ವಿ ವಿಲ್ ಬಿ ಡೂಯಿಂಗ್ ದಿಸ್ ಸ್ಪೆಷಲ್ ಆಗಿ ಸಪ್ರೇಟ್ ವಿಡಿಯೋ ಮಾಡ್ತೀವಿ ಇದರ ಬಗ್ಗೆ, ಬಟ್ ಸ್ಟಿಲ್ ಐ ವಿಲ್ ಗಿವ್ ಯು ದ ಬ್ರೀಫ್ ಆಗಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ದಿಸ್. ಗುಣ ವಿಶೇಷಣ. ವಿಶೇಷಣ ಅಂದ್ರೇನು? ಗುಣ ಅಂದ್ರೇನು? ಇಲ್ಲಿ ಗುಣ ವಿಶೇಷಣ ಇಸ್ ಟಾಕಿಂಗ್ ಅಬೌಟ್ ದ ನೌನ್. ನೌನ್ ಅಂದರೆ ಇಟ್ಸ್ ಅ ನಾಮಪದ, where you will be receiving a separate video for Namapada very soon. So you can go there and watch completely about the Namapada. So to know when the video will be uploaded, so you should be subscribed to the channel and press the bell icon, so you will get a notification as and when I'll upload the video. Okay, so we'll come back to the Vyakarana. Guna Visheshana. Visheshana andre it's like adjective, special, description, special word. Guna ಅಂದರೆ they are describing what? Describing the guna, the behavior, the quality. ಓಕೆನಾ? ಏನು ಬರ್ಬೋದು? ಸೊ ನಾಮಪದದ ವಿಶೇಷ ಗುಣವನ್ನು, ಸೊ ದ ನಾಮಪದ ನೌನ್ ಹ್ಯಾಸ್ ಅ ವೆರಿ ಗುಡ್ ಸ್ಪೆಷಲ್ ಕ್ವಾಲಿಟಿ, ದ ಡಿಸ್ಕ್ರಿಪ್ಟಿವ್ ಥಿಂಗ್, ಅದನ್ನು ಹೇಳುವಂಥ ಪದ, ದ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಅಬೌಟ್ ದ ಕ್ವಾಲಿಟಿ ಆಫ್ ದ ನೌನ್ ಆರ್ ದ ಡಿಸ್ಕ್ರೈಬ್ಸ್ ದ ನೌನ್, how it is, ಅದು ಗುಣ ವಿಶೇಷಣ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಬಿಳಿ ಚಪ್ಪಲ್ ಇದೆ, ದರ್ ಇಸ್ ಅ ವೈಟ್ ಸ್ಲಿಪ್ಪರ್. ಸೊ ವಾಟ್ ಕೈಂಡ್ ಆಫ್ ಅ ಸ್ಲಿಪ್ಪರ್ ಇಟ್ ಈಸ್ ಅ ವೈಟ್ ಸ್ಲಿಪ್ಪರ್, ಅದು ಗುಣ ವಿಶೇಷಣ. ಅರ್ಥ ಆಯ್ತಾ? ಅಲ್ಲಿ ದೊಡ್ಡ ಮನೆ ಇದೆ, ದರ್ ಇಸ್ ಅ ಬಿಗ್ ಹೌಸ್, ಅಲ್ಲಿ ಹೌಸ್ ಇದೆ, ಬಟ್ ವಾಟ್ ಕೈಂಡ್ ಆಫ್ ಹೌಸ್? ಇಟ್ಸ್ ಅ ಬಿಗ್ ಹೌಸ್, ಅದು ಗುಣ ವಿಶೇಷಣ. ಅರ್ಥ ಆಯ್ತಾ? ಸೊ ಈ ಥರ ಆ ಹುಡುಗ ತುಂಬ ಸುಂದರವಾಗಿದ್ದಾನೆ, ದಟ್ ಬಾಯ್ ಇಸ್ ವೆರಿ ಬ್ಯೂಟಿಫುಲ್. ಸುಂದರ ಇಸ್ ದಟ್ ಬಾಯ್ ಈಸ್ ವೆರಿ ಬ್ಯೂಟಿಫುಲ್, ತುಂಬ ಸುಂದರವಾಗಿದ್ದಾನೆ. ಸುಂದರ ಅನ್ನೋದು ಗುಣ ವಿಶೇಷಣ. ಸೊ ದಿಸ್ ಇಸ್ ದ ಗುಣ ವಿಶೇಷಣ. ಸೊ ಯು ಹ್ಯಾವ್ ಅ ಆಕ್ಟಿವಿಟಿ ದೇರ್, ಅದನ್ನು ಪ್ರಾಕ್ಟೀಸ್ ಮಾಡಿ. ಎನಿವೇ ಯು ವಿಲ್ ಬಿ ರಿಸೀವಿಂಗ್ ಅ ಸಪ್ರೇಟ್ ವಿಡಿಯೋ ಆನ್ ದ ನಾಮಪದ, ವೇರ್ ಯು ವಿಲ್ ಬಿ ಐ ವಿಲ್ ಬಿ ಡೂಯಿಂಗ್ ಇನ್ ವೆರಿ ಡಿಟೇಲ್ ಆಗಿ ಮಾಡ್ತೀನಿ. ಸೊ ಯು ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ದಟ್. ಓಕೆ, ಸೊ ಲಾಸ್ಟ್ ಒನ್ನಿಗೆ ಬನ್ನಿ, ಶುಭ ನುಡಿ. ಬಹಿರಂಗ ಶುದ್ಧಿಗಿಂತ ಅಂತರಂಗ ಶುದ್ಧಿ ಬಹಳ ಮುಖ್ಯ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ತೀವಿ ನಾವು, ಎಕ್ಸ್ಟರ್ನಲಿ ವಿ ಲುಕ್ ವೆರಿ ಗುಡ್, ವೆರಿ ಬ್ಯೂಟಿಫುಲ್, ಬಟ್ ನಮ್ಮ ಮನಸ್ಸು ಅಷ್ಟು ಬ್ಯೂಟಿಫುಲ್ ಇಲ್ಲ ಅಂದರೆ, ಸೊ ಯು ಇನ್ಸೈಡ್ ಆಲ್ಸೋ ಯು ಶುಡ್ ಬಿ ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಲವಬಲ್ ಆ್ಯಸ್ ಯು ಬಿ ಔಟ್ಸೈಡ್. ಓಕೆ, ನೆಕ್ಸ್ಟು ದೈವ ಚಿಂತನೆಯಿಂದ ಮನಸ್ಸಿಗೆ ಆನಂದ ದೊರೆಯುತ್ತದೆ. ಅಂದರೆ ಪ್ರೇ ಮಾಡಿ, ಪ್ರೇ ದ ಗಾಡ್ ದಟ್ ಯು ಬಿಲೀವ್ ಇನ್. ಅವಾಗ ಏನಾಗುತ್ತೆ? ಯು ವಿಲ್ ಹ್ಯಾವ್ ದ ವೆರಿ ಗುಡ್ ಪಾಸಿಟಿವ್ ಫೀಲಿಂಗ್. ಹೊಗಳಿಕೆಗೆ ಹಿಗ್ಗಬಾರದು, ತೆಗಳಿಕೆಗೆ ಕುಗ್ಗಬಾರದು. ಇಫ್ ಸಮ್ವನ್ ಈಸ್ ಪ್ರೇಸಿಂಗ್ ಯು ಶುಡ್ ನಾಟ್ ಬಿ ಲೈಕ್ ದೇ ಆರ್ ಪ್ರೇಸಿಂಗ್ ಮೀ ಹಾ ಅಂತೆಲ್ಲ ಇರಬಾರ್ದು. ಇಫ್ ಸಮ್ವನ್ ಈಸ್ ಸ್ಕೋಲ್ಡಿಂಗ್ ಯು, ಅದೇ ಥರ ಅಯ್ಯೋ ನನ್ನ ಬೈದು ಬಿಟ್ರಲ್ಲ, ಐ ಆಮ್ ನಾಟ್ ಗೋಯಿಂಗ್, ಐ ಡೋಂಟ್ ವಾಂಟ್ ಟು ಡೂ ದಿಸ್, ಐ ವೋಂಟ್ ಡೂ ದಿಸ್ ಅಗೇನ್. ಎರಡೂ ಮಾಡಬಾರ್ದು. ಡೋಂಟ್ ಗೋ ಟೂ ಹೈ, ಡೋಂಟ್ ಬಿ ಟೂ ಲೋ. ಆಲ್ವೇಸ್ ಏನು ಮಾಡಬೇಕು? ಬ್ಯಾಲೆನ್ಸ್ಡ್ ಆಗಿರಬೇಕು ನೀವು. ಹೊಗಳ್ಳಿ ತೆಗಳ್ಳಿ, ಡೂ ಯೋರ್ ವರ್ಕ್ ಅಷ್ಟೆ. ನಡೆ ನುಡಿಗಳು ಒಂದಾಗಿರಬೇಕು. ದ ವೇ ಯು ಬಿಹೇವ್, ದ ವೇ ಯು ಟಾಕ್, ಎರಡು ಸೇಮ್ ಇರಬೇಕು. ನೀವೇ ಒಂದು ಹೇಳ್ತೀರಾ, ಯು ವಿಲ್ ಟೆಲ್ ಆಲ್ ದ ಗುಡ್ ಥಿಂಗ್ಸ್, ಬಟ್ ಯು ವಾಂಟ್ ಟು ಫಾಲೋ ಎನಿ ಆಫ್ ದ ಗುಡ್ ಥಿಂಗ್ಸ್, ಅದು ಕಂಪ್ಲೀಟ್ಲಿ ಬ್ಯಾಡ್. ಸೊ ದಿಸ್ ಇಸ್ ಅಬೌಟ್ ದ ಶುಭ ನುಡಿ. ಓಕೆ, ಸೊ ವಿ ಹ್ಯಾವ್ ಡನ್ ವಿತ್ ದ 5th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ವಚನಗಳು ಪದ್ಯವನ್ನು ಇವತ್ತು ಮಾಡಿದ್ದೀವಿ. ವಿತ್ ದ ಎಕ್ಸಸೈಸ್ ಕಂಪ್ಲೀಟ್ಲಿ ವಿ ಹ್ಯಾವ್ ಕಂಪ್ಲೀಟೆಡ್. ಇಫ್ ಯು ಹ್ಯಾವ್ ಎನಿ ಡೌಟ್ ಇದ್ದರೆ ದಯವಿಟ್ಟು ಏನು ಮಾಡ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆರ್ ನನಗೆ ಮೇಲ್ ಮಾಡಿ yashasvikannadavani@gmail.com. ಸೊ ಆನ್ಸರ್ಸ್ ಬರೆದು ನನಗೆ ಪಿಕ್ಚರ್ ಕಳಿಸಿ. ಇಫ್ ಯು ಹ್ಯಾವ್ ಅ ಡೌಟ್ ಇನ್ ದ ಆನ್ಸರ್, ರೈಟ್ ದ ಆನ್ಸರ್, ಸೆಂಡ್ ದೋಸ್ ಪಿಕ್ಚರ್ ಟು yashasvikannadavani@gmail.com. ಐ ವಿಲ್ ಡೂ ದ ಕರೆಕ್ಷನ್ ಆ್ಯಂಡ್ ಸೆಂಡ್ ಇಟ್ ಬ್ಯಾಕ್ ಟು ಯು. ಆ್ಯಂಡ್ ಒನ್ ಮೋರ್ ಥಿಂಗ್, ವಚನಗಳನ್ನ ಕಂಠಪಾಠ ಮಾಡಬೇಕು, ಮೆಮರೈಸ್ ಮಾಡಿ ಕಂಪ್ಲೀಟಾಗಿ. ಆ್ಯಂಡ್ ಯು ಕ್ಯಾನ್ ಇವನ್ ರೆಕಾರ್ಡ್ ಆ್ಯಂಡ್ ಸೆಂಡ್ ಇಟ್ ಟು ಮೀ. ಐ ವಿಲ್ ಅಪ್ಲೋಡ್ ಇನ್ ಮೈ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಸೊ ವೆನ್ ಎವರ್ ಯು ಆರ್ ರೆಕಾರ್ಡಿಂಗ್, ಆಲ್ವೇಸ್ ಕೀಪ್ ದ ಮೊಬೈಲ್ ಇನ್ ಲೈಕ್ ದಿಸ್, ಈ ಥರ ಇಡಿ. ಡೋಂಟ್ ಕೀಪ್ ಇಟ್ ಲೈಕ್ ದಿಸ್, ಹಾರಿಜಾಂಟಲ್ ಇಡಿ, ವರ್ಟಿಕಲ್ ಇಡಬೇಡಿ. Okay, so this is all about in today's class. We have done the Vachanagalu from the 5th standard Siri Kannada textbook. Okay, so thank you so much for watching. I hope you have understood. Any doubt idru, as I told you, please follow that.
ಲೈಕ್ ಮಾಡಿ ವಿಡಿಯೋನ, ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್, ಶೇರ್ ದ ನಾಲೆಜ್ ಆ್ಯಂಡ್ ನೋ ಮೋರ್ ಅಬೌಟ್ ದೀಸ್ ಬಸವಣ್ಣ ಅಕ್ಕ ಮಹಾದೇವಿ. ಐ ಟೋಲ್ಡ್ ಯು ಟು ನೋ ಮೋರ್ ಅಬೌಟ್ ಅಕ್ಕ ಮಹಾದೇವಿ ಸ್ಟೋರಿ, ಸ್ಪೆಷಲ್ ಸ್ಟೋರಿ ಇದೆ, ಅದನ್ನು ಓದ್ಕೊಳ್ಳಿ ಒಂದ್ಸಲ. ಯು ಕ್ಯಾನ್ ಗೂಗಲ್ ಮಾಡಿ ನೀವು ನೋಡ್ಬೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಇನ್ ಟುಡೇಸ್ ಕ್ಲಾಸ್. ಇಫ್ ಯು ಹ್ಯಾವ್ ನಾಟ್ ಎಟ್ ಸಬ್ಸ್ಕ್ರೈಬ್, ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. ಗ್ರಾಮರ್ಸ್ ಎಲ್ಲ ತುಂಬ ಬರೋದಿದೆ, ಸೊ ಯು ಶುಡ್ ಗೆಟ್ ದ ನೋಟಿಫಿಕೇಶನ್, ರೈಟ್? ಸೊ ಬೆಲ್ ಐಕಾನ್ ಇದೆ, ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯು ವಿಲ್ ಗೆಟ್ ಅ ನೋಟಿಫಿಕೇಶನ್ ಆಸ್ ಅಂಡ್ ವೆನ್ ಐ ಅಪ್ಲೋಡ್ ದ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.